ಕಡೆಯಿಂದನೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಶೇಷವಾಗಿ ಇವತ್ತು ನಮ್ಮೂರಲ್ಲಿ ಜಾತ್ರೆ ಆಗ್ತಾ ಇದೆ, ಮಾರಮ್ಮ ಜಾತ್ರೆ ಮಹೋತ್ಸವ ಅಂತ. ಕಂಪಲ್ಸರಿ ವರ್ಷಕ್ಕೊಂದ್ಸಲ ಮಾಡ್ತಾ ಇರ್ತೀವಿ ಜಾತ್ರೆ. ನೋಡ್ತಿರ್ಬೋದು ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ಯಾವ ರೀತಿ ಹೋಗ್ತಾ ಇದಾರೆ ಅಂತ. ಮೀನ್ ಅಂದ್ರೆ ಮಾರಮ್ಮ ಜಾತ್ರೆ, ಯಲ್ಲಮ್ಮ, ದುರ್ಗಮ್ಮ ಜಾತ್ರೆ ಅಂತ ಕೇಳಿರ್ತೀರ. ಅಂದ್ರೆ ಸಮಥಿಂಗ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ಏನಂದ್ರೆ ಈಗ ಒಂದು ಮೇಕೆ ಮರಿನೋ ಇಲ್ಲ ಓತ್ ಮರಿನೋ ಒಂದು ಬಲಿ ಕೊಟ್ಟು ಆ ಹಬ್ಬ ಆಚರಣೆ ಮಾಡ್ತಾರೆ. ಪ್ರೆಸೆಂಟ್ ಈಗ ಆಗ್ತಿರ ಅದೇ ನಮ್ಮೂರಲ್ಲಿ ಇರುತ್ತೆ. ಯಾವ ರೀತಿ ನಮ್ಮೂರ ಜಾತ್ರೆ ಇದೆ ಅಂತ. ವಿಶೇಷವಾಗಿ ಸುತ್ತಮುತ್ತ ಹಳ್ಳಿ ಇರೋರೆಲ್ಲ ನೋಡ್ತಾ ಇರ್ತಾರ. ರಾಮಪುರ ಸೈಡು, ಮೊಳಕಾಮೂರು, ದುರ್ಗ ಈ ಸೈಡ್ ಎಲ್ಲ ತುಂಬಾ ಜನ ನೋಡ್ತಾ ಇರ್ತಾರ. ವಿಶೇಷವಾಗಿ ನಮ್ಮ ದುರ್ಗ ಸೈಡು ಈ ರೀತಿ ಹಬ್ಬಗಳು ತುಂಬಾ ಚೆನ್ನಾಗಿ ಆಗ್ತಾ ಇರ್ತವೆ, ನಾವು ಗೊತ್ತೇ ಇರುತ್ತೆ. ದಯವಿಟ್ಟು ಚಾನಲ್ ಅಂತ ಯಾರು ಹೊಸೊಬ್ರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಗೋಣ. ಈಗ ಅಲ್ಲೇ ದೂರ ಕಾಣ್ತಾ ಇದೆ ನೋಡಿ ಮಾರಮ್ಮನ ಟೆಂಪಲ್. ಅದು ಆ ಮರ ಕಾಣ್ತಾ ಇದೆಯಲ್ಲ ಅದೇ ಟೆಂಪಲ್. ಅಲ್ಲಿ ಟೆಂಪಲ್ ಇದೆ, ಅಲ್ಲಿ ಹತ್ರ ಹೋಗೋಣ. ಸುಮಾರಾಗಿ ಜನ ಸೇರಿದ್ದಾರೆ. ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋಣ. ಬ್ಲಾಗ್ ಎಲ್ಲ ಇರುತ್ತೆ, ಹಳ್ಳಿ ಊರು ಯಾವ ರೀತಿ ಇರುತ್ತೆ ಅಂತ. ಸುಮಾರಾಗಿ ನೋಡ್ತಿರ್ಬೋದು. ನಮ್ಮೂರು ಗುಡ್ಡ ಎಲ್ಲ ಇದೆ, ಈ ರೀತಿ ಎಲ್ಲ ಇದೆ. ಸುಮಾರಾಗಿ ಸಖತ್ತಾಗಿ ಜನ ಸೇರ್ತಾರೆ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಬ್ಲಾಗ್ ಇರುತ್ತೆ. ಇದು ನಮ್ಮೂರು ನೋಡ್ಬೋದು, ಗುಡ್ಡ. ಆ್ಯಕ್ಚುಲಿ ಗುಡ್ಡದಿಂದಲೇ ನಾವಿದ್ದೀವಿ ಅಂತ ಹೇಳ್ಬೋದು. ಆ ಗುಡ್ಡದ ಕೆಳಗೆ ನಮ್ಮೂರು ಇರುತ್ತೆ. ಇದು ಅಡ್ರೆಸ್ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ, ಮೊಳಕಾಮೂರು ತಾಲೂಕು, ಸಿದ್ದಾಪುರ ಹತ್ರ ಪೋಸ್ಟ್ ಬರುತ್ತೆ. ಆ ಪಂಚಾಯತಿ ಸೇರುತ್ತೆ ನಮ್ಮೂರು. ಸಖತ್ತಾಗಿರುತ್ತೆ. ವಿಲೇಜ್ ಬ್ಲಾಗ್ ಎಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ ನಮ್ಮೂರು. ಮಳೆಗಾಲದಲ್ಲಿ ನಮ್ಮೂರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಗುರು. ಬಟ್ ಬೇಸಿಗೆ ಬಂದಾಗ್ಲೇ ತುಂಬ ಹೀನಾಯವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಆ ಬಿಸಿಲಿಗೆ ಆ ಗುಡ್ಡಕ್ಕೆ ತಾಕಿರೋ ಬಿಸಿಲು ಸೀದಾ ಬಂದು ನಮ್ಮೂರಲ್ಲೇ ಬೀಳುತ್ತೆ. ಆ ರೀತಿ ಬಿಸಿಲು ಬೀಳ್ತಾ ಇರುತ್ತೆ. ಇಲ್ಲೆಲ್ಲ ಹೊಲಗಳೆಲ್ಲ ಇದ್ದಾವೆ. ಅಂದರೆ ಇದು ಗೊತ್ತೇ ಇರುತ್ತೆ, ಶೇಂಗಾ ಬೆಳೆ. ಮಳೆಗೇನೆ ಬೆಳೆ, ಇದು ಮಳೆಗೆ ಹಾಕಿರೋ ಬೆಳೆ. ಅಲ್ಲೇ ನೋಡ್ತಿರ್ಬೋದು ಜನ ಯಾವ ರೀತಿ ಎಲ್ಲ ಸೇರಿದ್ದಾರೆ ಅಂತ. ಆ ರೀತಿ ಇರುತ್ತೆ ನಮ್ಮೂರು. ವರ್ಷಕ್ಕೊಂದ್ಸಲ ಆಗೋ ಜಾತ್ರೆ ತುಂಬ ಸಖತ್ತಾಗಿ, ಕಲರ್ಫುಲ್ಲಾಗಿ, ವರ್ಷಕ್ಕೊಂದ್ಸಲ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ ಸುಮಾರಾಗೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ವಿಶೇಷವಾಗಿ ಏನಂದರೆ ಒಂದು ಮನೆಗೆ ಏನಿಲ್ಲ ಅಂದರೂ ಕಡಿಮೆ ಖರ್ಚು ಅಂದ್ರೂ 50,000 ಖರ್ಚಾಗುತ್ತೆ. ಗ್ರ್ಯಾಂಡಾಗಿ ಮಾಡೋದು ತುಂಬ ಲಕ್ಷಣ ಖರ್ಚಾಗುತ್ತೆ ಅನ್ಕೊಳ್ಳಿ. ಯಾಕಂದರೆ ಎರಡು ಬ್ಯಾಟೆ ಕಡಿದ್ರೆ 50,000 ಆಗುತ್ತೆ. ಅದಕ್ಕೆ ಎಣ್ಣೆ ಬಣ್ಣೆ ಎಲ್ಲ ಕರಿದ್ರೆ ಸಿಂಪಲ್ಲಾಗಿ 1 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಖರ್ಚು ಬರುತ್ತೆ. ಸಿಂಪಲ್ ಮಾಡಿದ್ರು 50,000 ಅಂತೂ ಹಾಗೆ ಆಗುತ್ತೆ ಪ್ರತಿ ಮನೆಗೆ. ಆ ರೀತಿ ಇರುತ್ತೆ ಜಾತ್ರೆ. ಈಗ ಬ್ಯಾಟೆ ಕಡಿಯೋ ಮೂಮೆಂಟು ಇಷ್ಟೆಲ್ಲ ಇದ್ದಾವೆ ಊರಲ್ಲಿ. ಇದು ನಮ್ಮೂರಿನ ವಿಶೇಷ. ಈ ಕಡೆ ಎಲ್ಲ ಊರಿದೆ. ಏನಪ್ಪ ಒಂದೇ ಮನೆ ಕಾಣುತ್ತಂತೆಲ್ಲ ಅನ್ಕೋಬೇಡಿ. ಆ ಕಡೆ ಮನೆ ಇರೋದೇ ಕಾಣ್ತಾ ಇಲ್ಲ ಅಷ್ಟೇ. ಪಕ್ಕ ಹಳ್ಳಿ ಊರು ಯಾವ ರೀತಿ ಅಂದರೆ ಒಂದು 30 ಹೆಜ್ಜೆನೂ ಇರಲ್ಲ, ಗುಡ್ಡ ಆ ರೀತಿ ಇರುತ್ತೆ. ಸಖತ್ತಾಗಿ ಗುಡ್ಡ ಪಕ್ಕದಲ್ಲೇ ದೇವಸ್ಥಾನ ಇರುತ್ತೆ. ಆ್ಯಕ್ಚುಲಿ ನೋಡ್ಬೇಕಂದ್ರೆ ನಮ್ಮೂರು ಮಳೆಗಾಲದಲ್ಲಿ ನೋಡಬೇಕು ಗುರು. ತುಂಬ ಹಸಿರೆಲ್ಲ ತುಂಬಿರುತ್ತೆ. ವಿಶೇಷ ಏನು ಗೊತ್ತಾ, ಈಗ ಆ್ಯಕ್ಚುಲಿ ಇದು ಗೊತ್ತಲ್ಲ ನಿಮಗೆ, ಅದು ಮೊಳಕಾಮೂರು ತಾಲೂಕು ಹತ್ರ, ಮೊಳಕಾಮೂರು ತಾಲೂಕು, ಅಶೋಕ ಸಿದ್ದಾಪುರ ಅಂತ ಕೇಳೇ ಇರ್ತೀರ. ಇಲ್ಲೆಲ್ಲ ಅಶೋಕ ಶಿಲಾಶಾಸನಗಳು, ಅಶೋಕ ಚಕ್ರವರ್ತಿ ಮಾಡಿರುವ ಕೆಲವೆಲ್ಲ ಪ್ಲೇಸ್ಗಳೆಲ್ಲ ಇದ್ದಾವೆ. ಈಗಲೂ ಈ ಊರಲ್ಲಿ ಒಂದು ವಿಸ್ಮಯ ಅಂತ ಹೇಳ್ಬೋದು. ಏನಕ್ಕಂದರೆ ಯಾವ್ಯಾವ ಸ್ಥಳದಲ್ಲಿ ಏನೇನೆಲ್ಲ ಇದ್ದಾವೆ ಅಂತ ಕೆಲವ್ರು ಗೊತ್ತೇ ಇಲ್ಲ. ಆ ಗುಡ್ಡದಲ್ಲಿ ಸುಮಾರಾಗಿ ಎಲ್ಲೆಲ್ಲ ಏನೇನೆಲ್ಲ ಅಡಗಿದೆ ಅಂತೆಲ್ಲ ಹೇಳ್ತಾರೆ. ಇನ್ನು ಹೇಳ್ತಿರ್ಬೋದು. ಆ್ಯಕ್ಚುಲಿ ಈ ಲ್ಯಾಂಡ್ ಬಂದ್ಬಿಟ್ಟು ಊರಿಂದ ಸ್ವಲ್ಪ ಆಚೆ ಇರುತ್ತೆ. ಇದು ನಮ್ಮ ಹೊಲದಲ್ಲೇ ಇರೋದು ಮಾರಮ್ಮ ದೇವಿ ಅಂತ. ಪ್ರತಿ ವರ್ಷ ನಾವು ಹಬ್ಬ ಮಾಡ್ತೀವಿ. ಸುಮಾರಾಗೆಲ್ಲ ಜನ ಸೇರ್ತಾರೆ. ಮೊಳಕಾಮೂರು, ದುರ್ಗ ಸೈಡ್ ಬಂದರೆ ಈ ರೀತಿ ಹಬ್ಬಗಳು ತುಂಬ ನಡೀತಾ ಇರ್ತವೆ. ಅದು ಶ್ರಾವಣ ಮಾಸ ಆದಮೇಲೆ ಒಂದು ಶ್ರಾವಣ ಮಾಸ ಒಂದು ತಿಂಗಳಲ್ಲಿ ಯಾರು ನಾನ್ ವೆಜ್ ತಿನ್ನಲ್ಲ ನಮ್ಮ ಕಡೆಗೆ. ಅದಾದಮೇಲೆ ಈ ರೀತಿ ಮಾರಮ್ಮ ಜಾತ್ರೆ ಎಲ್ಲ ಮಾಡ್ತಾರೆ. ಗ್ರಾಮ ದೇವತೆ ಮಾರಮ್ಮ ದೇವಿ ಜಾತ್ರೆ ಹಬ್ಬ ಸಖತ್ತಾಗಿರುತ್ತೆ. ಸಖತ್ತಾಗಿ ಹಬ್ಬಗಳು ಆಚರಣೆ ಮಾಡ್ತಾರೆ. ಸುಮಾರು ಜನ ಎಲ್ಲ ಸೇರಿರ್ತಾರೆ. ಸುಮಾರಾಗಿ ವಿಡಿಯೋ ಮಾಡಿದೆ, ಕೊನೆವರೆಗೂ ನೋಡಿ. ತುಂಬ ಫನ್ ಆಗಿರುತ್ತೆ ವಿಡಿಯೋ. ಖಂಡಿತವಾಗ್ಲೂ ಒಂದಂತೂ ಸತ್ಯ. ಒಬ್ಬೊಬ್ಬರ ಕೈಯಲ್ಲಿ ಒಂದು ಬ್ಯಾಟ್ ಇಟ್ಕೊಂಡಿರ್ತಾರೆ. ಎಲ್ಲ ಟಿಪ್ ಟಾಪ್ ಆಗೆಲ್ಲ ರೆಡಿ ಆಗಿರ್ತಾರೆ. ವಿಶೇಷವಾಗಿ ಚಿಕ್ಕ ಮಕ್ಕಳೆಲ್ಲ ಒಂದು ಡ್ರೆಸ್ ಕೋಡ್ ಕೂಡ ಮೇಂಟೈನ್ ಮಾಡಿರ್ತಾರೆ. ಸೇಮ್ ಡ್ರೆಸ್ ತರ್ಕೊಳೋದು, ಸೇಮ್ ಅಲ್ಲಿ ವಿಲೇಜಲ್ಲೆಲ್ಲ ನೋಡಿರ್ತಾರೆ. ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಅಂದ್ರೆ ಒಂದು 300-400 ಬ್ಯಾಟೆ ಮಾತ್ರ ಮಾಡ್ತಾರೆ. ಮಳೆ ಬೇರೆ ಬಂದಿತ್ತು ಆ ಟೈಮಲ್ಲಿ. ಕ್ಲೈಮೇಟ್ ಬೇರೆ ಕೂಲಾಗಿತ್ತು. ಒಬ್ಬೊಬ್ಬರು ಒಂದೊಂದು ಆಕಾರದಲ್ಲಿ ಒಬ್ಬೊಬ್ಬರು ಒಂದು ಇದರಲ್ಲಿ ತೋರಿಸ್ತಾ ಇದ್ರು. ನಮ್ಮ ಬ್ಯಾಟೆ ತೋರಿಸಿ, ನಿಮ್ಮ ಬ್ಯಾಟೆ ತೋರಿಸಿ, ಯಾವ ರೀತಿ ಇದೆ ಹಾಗೆ ಹೀಗೆ ಅಂತ. ತುಂಬ ಫನ್ ಆಗಿರುತ್ತೆ. ಒಂದಂತೂ ಸತ್ಯ, ಈ ರೀತಿ ಹಳ್ಳಿಗಳಲ್ಲಿ ಹಬ್ಬಕ್ಕೆ ಹೋಗೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿ ಸಿಟಿಯಲ್ಲೆಲ್ಲ ಸಿಗಲ್ಲ. ಸಖತ್ತಾಗಿ ಗಜಿ ಪ್ಲೇಸ್ಗಳಲ್ಲೇ ಇರ್ತೀವಿ. ಬಟ್ ಹಳ್ಳಿ ಕಡೆ ಹೋದಾಗ ಈ ಥರ ವಿಶಾಲವಾದ ಪ್ಲೇಸ್ಗಳಲ್ಲಿ ಒಳ್ಳೆ ಪರಿಸರ ಮಧ್ಯದಲ್ಲಿ ಈ ರೀತಿ ಹಬ್ಬಗಳು ನಡೆದಾಗ ತುಂಬ ಸಖತ್ತಾಗಿ ನಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬೇಟೆ ಅಂತ ನೋಡ್ತಿರಲ್ಲ, ನಾನು ಹೇಳೋದು ಇದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ.
ಬೇಟೆ ಬೈ ಇಟ್ಕೊಂಡಿದ್ದಾರೆ. ಇವ್ರು ನಮ್ಮ ಸ್ನೇಹಿತ. ಅಂದರೆ ಊರಿಗೆ ಹೋದಾಗ ಯಾರು ಒಬ್ರು ಸಿಗ್ತಾ ಇರ್ತಾರೆ. ಆ ರೀತಿ ಆದಾಗ ಇದು ಅಂತೂ ನಮ್ಮ ಹೊಲದಲ್ಲೇ ಬೇವಿನ ಮರ ಇರೋ ದೊಡ್ಡ ಮರ, ತುಂಬ ವರ್ಷಗಳಿಂದ ಇದೆ. ಅದ್ರ ಕೆಳಗೆ ಚಿಕ್ಕ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಮಾತ್ರ ಚಿಕ್ಕದು, ದೊಡ್ಡ ಹಬ್ಬ ಮಾತ್ರ ದೊಡ್ಡದು ಅನ್ನೋ ರೀತಿ ಹಬ್ಬ ಮಾಡ್ತಾರೆ. ಏನಿಲ್ಲ ಅಂದರೂ ಒಂದು ಕುಟುಂಬಕ್ಕೆ ಒಂದು 50-60 ಸಾವಿರ ಖರ್ಚಾಗೋದಂತೂ ಗ್ಯಾರಂಟಿ. ಹಳ್ಳಿ ಕಡೆ ಹೋದಾಗ ಕ್ಲೈಮೇಟ್ಗೆ ಫೀಲ್ ಆಗಬೇಕು. ಪರಿಸರಕ್ಕೆ ಪ್ರಕೃತಿ ಸುಂದರವಾಗಿಂತ ಇನ್ನೊಂದಿಲ್ಲ ಅಂತ ಹೇಳ್ತೀವಿ. ಬ್ಯೂಟಿ ನೇಚರ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕೊನೆಯದಾಗಿರುತ್ತೆ. ತುಂಬ ಅಂದರೆ ತುಂಬ ಇರ್ತವೆ, ತುಂಬ ಜನ ಇರ್ತಾರೆ. ಅದರಲ್ಲಿ ಏನು ಗೊತ್ತಾ, ಆ ಬ್ಯಾಟೆ ಇದು ಮಾಡೋದೇ ಅಂದರೆ ನಾನು ನೀನು ಬ್ಯುಸಿಯಲ್ಲಿರ್ತಾರೆ. ಆ ಬ್ಯುಸಿಯಲ್ಲಿ ತುಂಬ ಜನ ಇರ್ತಾರೆ, ಕಾಯ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡ್ತಿರ್ಬೋದು, ಒಬ್ಬೊಬ್ಬರು ಒಂದು ಸ್ಟೈಲಲ್ಲಿ ಇರ್ತಾರೆ. ಒಬ್ಬರೇನೋ ಟಾಪ್ ಆಗಿ ಲುಂಗಿ ಪಂಜೆ ಕಟ್ಟಿರ್ತಾರೆ, ಇನ್ನೊಬ್ರೇನೋ ಪ್ಯಾಂಟ್ ಹಾಕಿರ್ತಾರೆ, ಇನ್ನೊಬ್ಬರು ಬನಿನ ಮೇಲೆ ಬಂದಿರ್ತಾರೆ. ಬನಿನ ಮೇಲೆ ಬರೋದು ಫ್ಯಾಷನ್ ಆಗಿಬಿಡುತ್ತೆ ಅಲ್ಲಿ. ಆ ರೀತಿ ಎಲ್ಲ ಇರ್ತಾರೆ. ಸಖತ್ತಾಗಿರುತ್ತೆ ಹಬ್ಬ ಅಂತೂ. ಈ ಸೈಡ್ ಇರೋರಿಗೆ ಒಂದು ಇವ್ಯಾಲ್ಯೂಯೇಷನ್ ಇರುತ್ತೆ, ಅಂದರೆ ಹಬ್ಬ ಯಾವ ರೀತಿ ಇರ್ತಾರೆ ಅಂತ. ಮಳೆ ಬಂದು ಎಲ್ಲ ರಚ್ಚ ಕೊಚ್ಚೆ ಆಗೋಗಿದೆ ಆ ಪ್ಲೇಸ್ಗಳಲ್ಲಿ. ತುಂಬ ಸಖತ್ತಾಗಿದೆ ಅಂದರೆ ಹೇಳ್ಬೋದು. ನಿಮ್ಮ ಕಡೆ ಯಾವ ರೀತಿಗಳೆಲ್ಲ ಹಬ್ಬ ಆಚರಣೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಇಲ್ಲಿ ಹೆಣ್ಮಕ್ಳು ತುಂಬ ನೀಟಾಗೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಹಬ್ಬ ಆಚರಣೆ ಮಾಡೋದಂದರೆ ಹೆಣ್ಮಕ್ಳನ್ನೇ. ನಮ್ಮಂಥವ್ರು ಏನಿಲ್ಲ, ಸುಮ್ಮನೆ ಈ ಕಡೆಗಂತೂ ಇನ್ನು ಹೇಳಲೇಬಾರ್ದು. ನಮ್ಮ ಕಡೆಗಂತೂ ನೋಡಿ, ಅಲ್ಲಿ ಬೇವಿನ ಸೀರೆ ಅಂತಾರೆ. ಇದು ಮಾರಮ್ಮನ ದೇವಿಗೆ ಹರಕೆ ಹೊತ್ತಿರ್ತಾರೆ. ಹರಕೆ ಅಂದರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದಾಗ, ಇಲ್ಲಾಂದರೆ ನಮಗೇನಾದರೂ ನಮ್ಮ ಆಸೆ ಈಡೇರಿದಾಗ ಹರಕೆ ತೀರ್ಸ್ಕೊಳಕ್ಕೆ ಈ ರೀತಿಯಾದ 3 ಸುತ್ತು ಬೇವಿನ ಎಲೆ ನ್ಯೂಡಾಗಿ ಬಟ್ಟೆ ಮುಗಿಕೊಂಡು ಎಲ್ಲ ಸುತ್ತಾಡ್ತಾ ಇರ್ತಾರೆ. ಆ ರೀತಿಯಾಗಿರುತ್ತೆ. ನೋಡ್ಬೋದು ಅಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳ್ತಿರ್ಬೋದು ನೀವು. ಆ ಸೌಂಡ್ ಕೇಳ್ತಾ ಇರುತ್ತೆ. ಇದಂತೂ ಆಲ್ರೆಡಿ ಬ್ಯಾಟೆ ಬಲಿ ಕೊಟ್ಟಿದ್ದಾಯಿತು. ಈಗೆಲ್ಲ ಊರಿಗೆಲ್ಲ ಮನೆ ಕಡೆಗೆಲ್ಲ ಜನ ಬರ್ತಾ ಇದ್ದಾರೆ. ಸುಮಾರಾಗಿ 1 ಕಿಲೋಮೀಟ್ರ್ ಹಂಗೆ ಆಗುತ್ತೆ. ಅಲ್ಲಿಂದ ಅದೇ ರೀತಿ ಹಿಡ್ಕೊಂಡು ಬರಬೇಕು. 1 ಕಿಲೋಮೀಟ್ರ್ ಇಲ್ಲ ಅಂದರೂ ಒಂದು ಅರ್ಧ ಕಿಲೋಮೀಟ್ರ್ ಅಂತೂ ಹಾಗೇ ಆಗುತ್ತೆ. ಅಲ್ಲಿಂದ ಹಿಡ್ಕೊಂಬರ್ಬೇಕು. ಇನ್ನು ಕೆಲವರಂತೂ ಸ್ಕೂಟಿಲಿ ಹಾಕ್ಕೊಂಬರ್ತಾರೆ, ಇನ್ನು ಕೆಲವರು ಕೈ ಹಿಡ್ಕೊಂಬರ್ತಾರೆ, ಇನ್ನು ಕೆಲವರು ಗಾಡಿ ಹಿಡ್ಕೊಂಬರ್ತಾರೆ. ಸಖತ್ತಾಗಿ ಫನ್ ಅಂತೂ ಇರುತ್ತೆ. ಮುಗೀತು ಅಲ್ಲಿ ಮಾರಮ್ಮ ಮಾತ್ರ ಜಾತ್ರೆ ಮುಗೀತು. ಈಗೆಲ್ಲ ಟೆಂಪಲ್ನಿಂದ ಮನೆಗೆ ಬರ್ತಾ ಇದ್ದಾರೆ ಜನ, ನೋಡ್ತಿರ್ಬೋದು. ಫುಲ್ ರಶ್ ಬರೋ ಅಂದರೆ ಆ್ಯಕ್ಚುಲಿ ವರ್ಷಕ್ಕೊಂದ್ಸಲನೇ ಮಾಡೋದು ಜಾತ್ರೆ. ಬಟ್ ಆದ್ರೂ ಈ ರೀತಿ ಗ್ರ್ಯಾಂಡಾಗಿ ಮಾಡೋದು ಪ್ರತಿ ವರ್ಷ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಈ ರೀತಿ ಎಲ್ಲ ಬ್ಯಾಟೆ ಮಾಡಬೇಕು. ಏನಿಲ್ಲ ಅಂತ ಹೇಳಿದ್ರೆ ಸುಮಾರಾಗಿ ಒಂದು 50,000 ಖರ್ಚಾಗುತ್ತೆ. 50,000 ಖರ್ಚಾಗುತ್ತೆ. ಅದರಲ್ಲೂ ಇಂಥ ಗ್ರ್ಯಾಂಡಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊರೆಲ್ಲ ಬಿಟ್ಟು ಹೋಗಿರ್ತಾರೆ. ಅಂದರೆ ಈಗ ಬೇರೆ ಕಡೆ ಎಲ್ಲ ಹೋಗಿರ್ತಾರೆ, ಬೆಂಗಳೂರು ಅಂತೆ, ಬಳ್ಳಾರಿ ಅಂತೆ, ಬೇರೆ ಕಡೆಯಲ್ಲೂ ಸುಮಾರಾಗಿ ಬೇರೆ ಕಡೆಯೆಲ್ಲ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಮಾಡೋದು ಬಿಟ್ಟು ವರ್ಷಕ್ಕೊಂದ್ಸಲ ಬಂದು ಹಬ್ಬ ಆಚರಣೆ ಮಾಡಿರ್ತಾರೆ ನೋಡು. ಗ್ರೇಟ್ ಅಂತ ಹೇಳ್ಬೋದು. ಎಲ್ಲರೂ ಒಂದೇ ಹಬ್ಬಕ್ಕೆ ಸೇರಿರ್ತಾರೆ, ಅದು ಮೇನ್ ಇಂಪಾರ್ಟೆಂಟು. ಎಲ್ಲ ಹಳ್ಳಿ ಊರಲ್ಲಿ ಗೊತ್ತೇ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ. ಅದೆಲ್ಲ ಬಿಟ್ಟು ಬೇರೆ ಕಡೆ ಎಲ್ಲ ದುಡಿಯೋಕಂತ ಹೋಗಿರ್ತಾರೆ. ಒಂದು ವರ್ಷ ಕಾಯ್ತಾರೆ ಈ ಹಬ್ಬಕ್ಕೋಸ್ಕರ ವರ್ಷ ಕಾದು ವರ್ಷ ಆದಮೇಲೆ ಬಂದು ಈ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. 2 ದಿನ ಹಬ್ಬ ಇರುತ್ತೆ. ಮಂಗಳವಾರ ಮತ್ತು ಬುಧವಾರ 2 ದಿನ ಹಬ್ಬ ಇರುತ್ತೆ. ಮಂಗಳವಾರ 2 ಟೈಪ್ಸ್ ಇರುತ್ತೆ. ಅಂದರೆ ಈಗ ಆ್ಯಕ್ಚುಲಿ ನಮ್ಮೂರಲ್ಲಿ ಒಂದು ಮಾರಮ್ಮ ಮತ್ತು ಯಲ್ಲಮ್ಮ ಅಂತ ಇದೆ. ನಮ್ಮೂರಲ್ಲಿ ಆ್ಯಕ್ಚುಲಿ ಮಾರಮ್ಮ ಮತ್ತು ಯಲ್ಲಮ್ಮ, ನಮ್ಮೂರಲ್ಲಿ ಆ್ಯಕ್ಚುಲಿ 2 ದೇವಸ್ಥಾನ ಇರ್ತದೆ. ಇದೇ ದಿನವೇ 2 ದೇವಸ್ಥಾನ ಮಾಡ್ತಾರೆ. ಒಂದು ಮಲ್ಲಮ್ಮ ಅಂತ, ಒಂದು ಮಲ್ಲಮ್ಮ ದೇವಿ ಅಂತ, ಇನ್ನೊಂದು ಮಾರಮ್ಮ ದೇವಿ ಅಂತ. 2 ದೇವಸ್ಥಾನದಲ್ಲಿ ಬ್ಯಾಟೆ ಮಾಡ್ತಾರೆ. ಆ ಬ್ಯಾಟೆ ಮಾಡಿದಾಗ ನೋಡ್ಬೋದು ಅಲ್ಲಿ ಪೊಲೀಸ್ಗಳು ಹೋಗ್ತಾ ಇದ್ದಾರೆ. CP ಬಂದಿರ್ತಾರೆ, ಜಗಳ ಆಗ್ತವೆ ಅಂತೇಳಿ ಹೋಗ್ತಾ ಇದ್ದಾರೆ. ಅಲ್ಲಿ ಇರಲೇಬೇಕಲ್ವ, ಆ ರೀತಿ ಇರ್ತಾರೆ. ಕೆಲವರೆಲ್ಲ ಬೆಳಿಗ್ಗೆ ಇದು ಮಾಡಿರೋರೆಲ್ಲ ಅಡುಗೆ ಕೂಡ ಆಗಿರುತ್ತೆ. ಬಟ್ ಈಗ ಬ್ಯಾಟೆ ಮಾಡಿದ್ರೆ ಮಾತ್ರ ಕಡಿಮೆ ಇರುತ್ತೆ. ನೋಡ್ತಿರ್ಬೋದು. ಸುಮಾರಾಗಿ ಹೋಗ್ತಾ ಇದ್ದಾರೆ ಜನ. ಯಾವ ರೀತಿ ಎಲ್ಲ ಹೋಗ್ತಾ ಇದೆ ಅಂತ ನಮ್ಮಲ್ಲಿ ಹೋಗ್ತಾ ಇದ್ದಾರೆ. ಏನು ಗೊತ್ತಾ ವಿಶೇಷ, ಇನ್ನೂ ಒಂದು ಅರ್ಧ ಗಂಟೆ ನೋಡಿದ್ರು ಜನ ಬರ್ತಾನೆ ಇರ್ತಾರೆ ಗುರು.
ಇದು ನಮ್ಮೂರು ಜಾತ್ರೆ ವಿಶೇಷ ಆಗಿತ್ತು ವಿಡಿಯೋ ಬ್ಲಾಗು. ಮಳೆ ಬೇರೆ ಬಂದ್ಬಿಟ್ಟಿದೆ ಈಗ. ಇದು ಅದೇನಂತಾರೆ, ತಲೆ ಸುಡ್ಬೇಕಂದ್ರೆ ಕಟ್ಟಿಗೆನೂ ಸಿಗಲ್ಲ, ಮಳೆ ಬರುತ್ತೆ, ಬಿಸಿಲು ಬೀಳಂಗಿಲ್ಲ, ಅದು ಬೆಂಕಿನೇ ಬರಲ್ಲ, ಆ ರೀತಿ ಇರುತ್ತೆ. ಇದು ವ್ಯೂ ಬಂದ್ಬಿಟ್ಟು ನಮ್ಮ ಮ್ಯಾಳಿಗೆ ಮೇಲೆ, ನಮ್ಮ ಮ್ಯಾಳಿಗೆ ಮೇಲೆ ಅಂತ ತೆಗೆದಿರೋ ವ್ಯೂ ಒಂದು. ಇದು ಚೆನ್ನಾಗಿದೆಲ್ಲ. ಈ ಕಡೆನೇ ಗುಡ್ಡ ನೋಡ್ಬೋದು. ಇದಾಗಿತ್ತು ನಮ್ಮ ಊರಿನ ವಿಶೇಷ ಬ್ಲಾಗ್ ಆಗಿತ್ತು. ಮಳೆ ಬೇರೆ ಬರ್ತಾ ಇದೆ, ಮಳೆಯಲ್ಲೂ ಬಿಡಲ್ಲ ಅಂತಾರೆ ಜನ. ಸಖತ್ತಾಗಿ ಹಬ್ಬ ಬೇರೆ ಮಾಡ್ತಾ ಇದ್ರು. ಮತ್ತು ಈ ಹಬ್ಬ ನೋಡಿ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಏರಿಯಾದಲ್ಲಿ ಮೊಳಕಾಲ್ಮೂರು ಸೈಡ್ ಇರೋರು ವಿಡಿಯೋ ನೋಡ್ತಿದ್ರೆ ಮಾತ್ರ ಮಿಸ್ ಮಾಡ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಮರಮ್ಮ, ಜೈ ಬ್ರಹ್ಮಗಿರಿ ಬೆಟ್ಟ, ಜೈ ಸಿದ್ದೇಶ್ವರ, ಜೈ ಹೇ ಓ ಜಯ ಹಾ.